ಸಮಾಧಾನ ನೀನು ಮೆಜಿಷಿಯನ್ ಯಾಕೋ ನೀನು ಇಲ್ಲ ಅಂದಿದ್ರೆ ನನ್ನ ಕತೆ ಏನೋ ಇವತ್ತು. ಸಂಬಂಧದಲ್ಲಿ ನಾನು ನಿಮ್ಮ ಅಣ್ಣ, ನಾನು ನಿನ್ನ ಪ್ರೊಟೆಕ್ಟ್ ಮಾಡಬೇಕು, ಆದರೆ ನೀನು ನನಗೋಸ್ಕರ ನಿಲ್ತಿದ್ಯಾ, ನನ್ನ ಸೇಫ್ ಮಾಡ್ತಾ ಇದೀಯಾ. ಆ ಊಟದ ವಿಚಾರ ತಗೋ, ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಮ್ಯಾಟರ್ ತಗೋ, ಏನೋ ಒಂದು ಮಾಡಿ ಸೇಫ್ ಮಾಡ್ತೀಯಲ್ಲ. ಥ್ಯಾಂಕ್ಸ್ ಕಣೋ ಕೃಷ್ಣ. ನೀನು ಈ ಥರ ಎಮೋಷ್ನಲ್ ಆಗಿ ಮಾತಾಡ್ತಾ ಇದ್ರೆ ನಂಗೊಂಥರ ನಾಚಿಕೆ ಆಗತ್ತಪ್ಪ. ಥೂ ಪೋಲಿ. ನಾನು ಸಾರಿ ಇಲ್ಲ, ನಿಂಗೆ ಅಂಟೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಕೃಷ್ಣ, ಆ ಸೆಕ್ಯೂರಿಟಿ ಗಾರ್ಡು ಮುಂದೇನಾದರೂ ಮಾಡಿದ್ರೆ ಏನೋ ಮಾಡೋದು. ಅವ್ನು ಗೊತ್ತಿರೋ ಸತ್ಯನ ಅಪ್ಪನಿಗೆ ಹೇಳಿದ್ರೆ? ಲವ್ ಅಣ್ಣಯ್ಯ, ಅವನು ದಿನಗೂಲಿ ಮಾಡೋ ಕೆಲ್ಸಗಾರ. ಅವನಿಗೆ ಲೈಫಲ್ಲಿ ಅವನದೇ ಆದಂಥ ಕಷ್ಟಗಳಿರ್ತವೆ, ಅವ್ನು ಬೇಜಾನು ಮ್ಯಾಟ್ರ್ಗಳಿರ್ತವೆ. ಅದನ್ನ ಬಿಟ್ಟು ನಮ್ಮ ಮ್ಯಾಟ್ರ್ ಬಗ್ಗೆ ಏನಕ್ಕೋ ತಲೆ ಕೆಡ್ಸ್ಕೊತಾನ ಅವನು. ಅವನಿಗೆ ಆ ಪುರ್ಸೋತು ಇರಲ್ಲ, ಟೈಮು ಇರಲ್ಲ, ತಾಳ್ಮೆನೂ ಇರಲ್ಲ. ಬಿಟ್ಟಾಕೋದನ್ನ ನೋಡೋ. ಆ ವಿಷಯ ಅಪ್ಪಂಗೂ ಗೊತ್ತಾಗಲ್ಲ, ಅದಕ್ಕೆಗೂ ಗೊತ್ತಾಗಲ್ಲ. ನೀನೇನು ಟೆನ್ಷನ್ ತೊಗೊಂಬೇಡ, ಓಕೆನಾ? ಇವತ್ತು ದಿನ ತುಂಬ ಬೊಂಬಟಾಗಿತ್ತು. ನಮ್ಗೆ ಹೇಗೆ ಬೇಕೋ ಹಾಗೆ ಸೆಲೆಬ್ರೇಟ್ ಮಾಡಿದ್ದೀವಿ. ಅಮ್ಮ ನಮ್ಮನ್ನ ನೋಡಿ ಖುಷಿ ಪಡಿರ್ತಾಳೆ, ಅದೇ ಬೇಕಾಗಿರುತ್ತೆ, ಸಾಕು. ಸೂರ್ಯಪ್ರಕಾಶ್ ಸರ್, ಸೂರ್ಯಪ್ರಕಾಶ್ ಸರ್, ಸೂರ್ಯಪ್ರಕಾಶ್ ಸರ್. ಯಾಕೋ ಕೂಗ್ತಾ ಇದೆಯಾ? ಸೂರ್ಯ, ಅವಾಗಲೇ ಸಿಕ್ತಾಗ ವಾರ್ ಮಾಡಿ ಕಳಿಸಿದೆ ಅಲ್ವೇನೋ. ಇದಕ್ಕೂ ನಿನಗೂ ಸಂಬಂಧ ಇಲ್ಲ, ತಲೆ ಹಾಕ್ಬೇಡ ಅಂತ. ನಮ್ಮ ಅಪ್ಪ ಕಣ್ಣು ಕಾಣಿಸ್ಕೊಂಡ್ರೆ ಸಿಗ್ದು ತೋರಣ ಕಟ್ಬಿಡ್ತೀನಿ ಅಂತ ಹೇಳಿರ್ಲಿಲ್ವಾ? ಆಗ ಬಂದೆ. ಏಯ್ ಬಿಡ ಕಯ್ಯ, ಬಿಡ ಕಯ್ಯ. ಸುಳ್ಳು ಹೇಳ್ಕೊಂಡು 8 ದಿವಸ ಅಂತ ಓಡಾಡಕ್ಕಾಗುತ್ತೆ ನಾನು? ನನ್ನಲ್ಲಿರೋ ಸತ್ಯ ಕೊಳ್ತೋಗೋದು ಮುಂಚೆ ಎಲ್ಲ ಸತ್ಯನು ಸೂರ್ಯಪ್ರಕಾಶ್ ಸರ್ ನಾನು ಇವತ್ತೇ ಹೇಳ್ಬೇಕು. ಏನ್ ಹೇಳ್ತಿದ್ಯಾ? ನಾನು ನೋಡಿದ್ದು, ಅಲ್ಲಿ ನಡೆದಿರೋದು, ನನಗೆ ಗೊತ್ತಿದ್ದು, ಆಕ್ಸಿಡೆಂಟ್ ಮಾಡಿದ್ದು ಅದೆಲ್ಲ ನೀನೇ ಅಂತ ಎಲ್ಲನೂ ಕೂಡ ಸೂರ್ಯಪ್ರಕಾಶ್ ಸರ್ಗೆ ನಾನು ಇವತ್ತೇ ಹೇಳ್ಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇನೋ ಸರಿ ಇಲ್ಲ ಅನ್ಸ್ತದೆ. ಸತ್ಯ ದಾರಿ ಬಿಟ್ಟು ಸುಳ್ಳಿನ ದಾರಿನಲ್ಲಿ ಓಡ್ತಾ ಇದೆ. ನಿಮ್ಮನ್ನು ನೋಡಿದ್ರೆ ನನ್ಗೀಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ.